ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟಾಗಿ ಜೆನ್ಯೂನ್ ಆಗಿ ಅಪ್ಡೇಟ್ಸ್ ಅನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಎರಡನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಈ ಟಾಸ್ಕ್ ಇಂದ ಯಾರನ್ನ ಔಟ್ ಮಾಡಿದ್ರು ಅಂತ ನನಗಿರ್ತಕ್ಕಂಥ ಅಪ್ಡೇಟ್ ಅದನ್ನ ಕೊಡ್ತೀನಿ. ಅದ್ರ ಜೊತೆಗೆ ಈ ವೀಕೆಂಡ್ ಶೂಟಿಂಗ್ ಬಂದು ಫ್ರೈಡೇನೇ ನಡೀತಾ ಇದೆ. ಫ್ರೈಡೇ ಆಫ್ಟರ್ನೂನ್ ಸ್ಟಾರ್ಟ್ ಆಗುತ್ತೆ. ಅಪ್ಡೇಟ್ಸ್ ಎಲ್ಲಾನು ಆಲ್ಮೋಸ್ಟ್ ಫ್ರೈಡೇ ನೈಟೇ ಸಿಗೋ ಚಾನ್ಸಸ್ಸು ಇದೆ. ಯಾರು ಎಲಿಮಿನೇಟ್ ಆದರು ಅಂತ ಕೂಡ ಫ್ರೈಡೇನೇ ಗೊತ್ತಾಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಪ್ಡೇಟ್ಸು ಬೇಗ ಬರುತ್ತೆ. ಈಗ ಬಿಗ್ ಬಾಸು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಬಾರ ಹೊರಣ ಬಾರ ಅಂದರೆ ಬಾರ ಹೊರಣ ಬಾರ ಅಂತಂದ್ಬಿಟ್ಟು ಟಾಸ್ಕು. ನಿಜವಾಗ್ಲೂ ಸಖತ್ತು ಇಂಟ್ರೆಸ್ಟಿಂಗ್ ಟಾಸ್ಕರು. ಈ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸು 2 ಟೀಮ್ ಮಾಡ್ತಾರೆ. ಅಂದರೆ ಇಂಡಿವಿಜುವಲ್ ಅವ್ರಿಗೆ ಬಿಡ್ತಾರೆ, ಟೀಮ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಒಂದು ಟೀಮಲ್ಲಿ ಬಂದಾಗ ರಘುವಣ್ಣ, ರಕ್ಷಿತಾ ಮತ್ತು ರಾಶಿ ಈ 3 ಜನ ಇರ್ತಾರೆ. ಇನ್ನೊಂದು ಟೀಮಲ್ಲಿ ಧ್ರುವಂತು, ಅಶ್ವಿನಿ ಮತ್ತು ಕಾವ್ಯ. ಗುರು ಈ ಟಾಸ್ಕ್ ಮಾತ್ರ ಸಖತ್ತಾಗಿತ್ತು ಗುರು. ಈ ಟಾಸ್ಕ್ ಅಂತ ಬಂದಾಗ ಈ ಟಾಸ್ಕಲ್ಲಿ ಅಶ್ವಿನಿ ಮೇಡಮ್ಮು ವೆಯ್ಟ್ ಲಿಫ್ಟ್ ಮಾಡ್ತಾರೆ. ನಿಜವಾಗ್ಲೂ ಆ ತೆಂಗಿನಕಾಯಿ ಇದನ್ನು ಈ 40 ಇಯರ್ಸ್ ಏಜಲ್ಲೂ ಕೂಡ ಈ ರೇಂಜ್ಗೆ ಗೇಮ್ ಮಾಡ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಗುರು ಅಶ್ವಿನಿ ಮೇಡಮ್ಗೆ. ರಾಶಿ ಕೂಡ ಅಷ್ಟೇ. ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ರಾಶಿಕಾ ಕೂಡ ಸಕ್ಕದಾಗಿ ಆಟ ಆಡ್ತಾರೆ. ಧ್ರುವಂತ್ ಕೂಡ ಸಕ್ಕದಾಗಿ ಆಟ ಆಡಿ ಕೊನೆಗೆ ಫೈನಲ್ ಆಗಿ ಧ್ರುವಂತ್ ಅವರ ಟೀಮು ಗೆಲ್ಲುತ್ತೆ. ಅಶ್ವಿನಿ, ಧ್ರುವಂತು ಮತ್ತು ಕಾವ್ಯ ಅವರ ತಂಡ ಗೆಲ್ಲುತ್ತೆ. ರಘು, ರಕ್ಷಿತಾ ಅವರ ತಂಡ ಸೋಲುತ್ತೆ. ರಕ್ಷಿತಾ ಅವರು ಎಫರ್ಟ್ಸ್ ಹಾಕಿದ್ರು, ಕಾವ್ಯ ಅವರು ಎಫರ್ಟ್ಸ್ ಹಾಕಿದ್ರು, ಸಕ್ಕದಾಗಿ ಎಫರ್ಟ್ಸ್ ಹಾಕಿದ್ರು. ಬಟ್ ನನಗನ್ಸಿರೋದು ಇವರು 3 ಜನ ಕೂಡ ನೀವು ಎಪಿಸೋಡಲ್ಲಿ ನೋಡಿದ್ರು ಕೂಡ ಅಶ್ವಿನಿ, ರಾಶಿಕಾ ಮತ್ತು ಧ್ರುವಂತು ಸಖತ್ತಾಗಿ ಎಫರ್ಟ್ಸನ್ನು ಹಾಕಿ ಟಾಸ್ಕನ್ನು ಆಡಿದ್ದಾರೆ. ಈಗ ಧ್ರುವಂತ್ ಅವ್ರ ತಂಡ ಗೆದ್ದಿದ್ದಾರೆ. ಈಗ ಸೋತಿರೋ ತಂಡದಿಂದ ಒಬ್ಬರನ್ನು ಔಟ್ ಮಾಡಬೇಕು. ಔಟ್ ಮಾಡಿರೋದು ಬೇರೆ ಯಾರನ್ನೂ ಅಲ್ಲ, ರಕ್ಷಿತನ ಔಟ್ ಮಾಡಿದ್ದಾರೆ. ನಿಮ್ಗೇನು ಅನ್ನಿಸ್ತು ರಕ್ಷಿತನ ಟಾಪ್ 6 ಟಿಕೆಟ್ ರೇಸಿಂದ ಔಟ್ ಮಾಡಿರೋದು? ಫೈರಾ ಅನ್ಫೈರಾ? ನಿಮ್ಗೇನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.